ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರನ್ನು ಯಾರೆಲ್ಲ ನಾವು ನೆನಿತೀವೋ ಖಂಡಿತ ನಮಗೆ ಒಳ್ಳೇದಾಗೇ ಆಗುತ್ತೆ. ನಾವು ರಾಯರನ್ನು ನಂಬಿದ್ದೀವಿ ಅಂದರೆ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ನಮ್ಮ ರಾಯರು. ರಾಯರನ್ನು ನೆನೀತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಿಥುನ ರಾಶಿ ಬಗ್ಗೆ. 2026 ವರ್ಷದ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಈ 2026 ವರ್ಷ ಮಿಥುನ ರಾಶಿಯವರಿಗೆ ಎಂತಹ ಅತ್ಯದ್ಭುತವಾದಂತಹ ಯೋಗದ ಫಲಗಳನ್ನು ತಂದುಕೊಟ್ಟಿದೆ ಅಂತಂದರೆ, ನಾವು ಹೇಳ್ತಾ ಇದ್ವಿ 2025ರಲ್ಲಿ ವೃಷಭ ಮತ್ತು ತುಲಾ ರಾಶಿಯವರು ಅತ್ಯಂತ ಅದೃಷ್ಟಮಯವಾದ ರಾಶಿಗಳು ಅಂತ. 2026ರಲ್ಲಿ ಬಹುಶಃ ಮಿಥುನ ರಾಶಿಯವರಿಗೆ ಇರುವಷ್ಟು ಅದೃಷ್ಟ ಇನ್ಯಾವ ರಾಶಿಗೂ ಇಲ್ವೋ ಏನೋ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಕಷ್ಟಗಳು, ಕಣ್ಣೀರು, ಎಷ್ಟು ನೋವು ಪಟ್ಟಿದ್ದೀರಿ, ಎಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದೀರಿ, ಅದೆಲ್ಲವೂ ಸಹ ತೊಳೆದು ಹೋಗ್ತಕ್ಕಂಥ ವರ್ಷ. ಅದಕ್ಕೆ ನಿಮ್ಮ ಜನ್ಮ ಜಾತಕ ಒಂದು ಸಪೋರ್ಟ್ ಮಾಡಿಬಿಟ್ರೆ ಮಾತ್ರ ನಿಮ್ಮನ್ನು ಹಿಡಿಯೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನಿಮ್ಮ ಭವಿಷ್ಯ ಅನ್ನೋದನ್ನು ಭದ್ರ ಮಾಡ್ಕೋತೀರಿ. ಬದಲಾವಣೆ ಅನ್ನೋದು ಆಗುತ್ತೋ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ 2026 ವರ್ಷ ನಿಮ್ಮ ಬದುಕೆ ಬದಲಾವಣೆ ಆಗತಕ್ಕಂಥದ್ದು. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಶುಭ ರೀತಿಯಾದಂಥ ಗ್ರಹದ ದೃಷ್ಟಿಗಳಾಗಲಿ, ಶುಭ ಗ್ರಹದ ಒಂದು ದಶಾಭುಕ್ತಿಗಳು ನಡೀತಾ ಇತ್ತು ಅಂದರೆ ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟಗಳು ಅಂತಾನೆ ಹೇಳಬೇಕಾಗುತ್ತೆ ಸ್ನೇಹಿತರೆ. ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೊಂದು ಪರಿಹಾರ ಮಾಡಿಕೊಂಡು ಮುಂದುವರಿತಾ ಹೋಗಿ. ನಿಮ್ಮ ಬದುಕು ಚೆನ್ನಾಗಿರಲಿ. ಇನ್ನು 2026 ಮಿಥುನ ರಾಶಿಯವರಿಗೆ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡೋದಾಯಿತು ಅಂತ ಹೇಳಿದರೆ, ವೃತ್ತಿ ರಂಗದಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂಥ ವೈಯಕ್ತಿಕ ವಿಚಾರಗಳಲ್ಲಿ ಬಹಳ ಅನುಕೂಲತೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಹೊಸ ಹೊಸ ಅವಕಾಶಗಳು ಉದ್ಯೋಗದ ಸ್ಥಳದಲ್ಲಿ ಬರ್ತಕ್ಕಂಥದ್ದು. ಮಾನಸಿಕವಾಗಿ ಬಹಳ ಪ್ರಬಲರಾಗ್ತೀರಾ ಸ್ನೇಹಿತರೆ. ದುಡ್ಡು ಕಾಸು ವಿಚಾರಗಳು ನಿಮ್ಮ ಕೈಗೂಡತಕ್ಕಂಥದ್ದು. ಸಾಲಗಳಿಂದ ನಿವಾರಣೆ ಆಗೋದು ಮತ್ತು ಮನಸ್ಸಿಗೆ ಬಹಳ ಸಂತೋಷದಾಯಕವಾದಂಥದ್ದು ಒಂದು ಹೂಡಿಕೆಗಳನ್ನು ಮಾಡಿಕೊಳ್ಳುವಂಥ ಸುಸಂದರ್ಭಗಳಂತಾನೆ ಹೇಳಬಹುದು. ಪ್ರಯಾಣಗಳನ್ನು ಜಾಸ್ತಿ ಮಾಡ್ತೀರಿ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ. ಮೇ ನಂತರದಲ್ಲಿ ಶನಿ ಸ್ಥಾನದ ಪರಿವರ್ತನೆ. ಈಗಾಗಲೇ ನಿಮಗೆ 10ನೇ ಮನೆಯಲ್ಲಿ, ಒಂದು ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಶನಿಯ ಪ್ರಭಾವ ಬೇರೆ ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಮೇಲೆ ಪ್ರಭಾವ ಇದೆ, ವ್ಯಕ್ತಿತ್ವದ ಮೇಲೆ ಪ್ರಭಾವ ಇದೆ, ವ್ಯವಹಾರದ ಮೇಲೆ ಪ್ರಭಾವ ಇದೆ. ಎಲ್ಲ ವಿಚಾರಗಳಲ್ಲೂ ಸಹ ಶುಭ ರೀತಿಯಾದಂಥ ಫಲಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ನಿಮಗೆ ಧನಸ್ಥಾನದಲ್ಲಿ ಉಚ್ಚಂಗತನಾಗಿರ್ತಕ್ಕಂಥ ಗುರು ಬರ್ತಾ ಇರೋದ್ರಿಂದ ನಿಮಗೆ ಅನೇಕ ಕನಸುಗಳು ನನಸಾಗುವಂಥದ್ದು, ಅನೇಕ ವಿಚಾರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳತಕ್ಕಂಥದ್ದು ಆಗುತ್ತೆ. ಬನ್ನಿ ಒಂದೊಂದೇ ವಿಚಾರಗಳನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯಾಗಿದೆ ಅಂತ ನೋಡಿ. ವೃತ್ತಿಯಲ್ಲಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಶನಿ ಪ್ರಭಾವದಿಂದ ಮತ್ತು ಗುರು ಪ್ರಭಾವದಿಂದ ನಿಮಗೆ ಎಲ್ಲವೂ ಸಹ ಅನುಕೂಲತೆಗಳು ಉಂಟಾಗತಕ್ಕಂಥದ್ದು. ಹೊಸ ವೃತ್ತಿಗಳನ್ನು ಮಾಡಿಕೊಳ್ತೀರಿ. ಹೊಸ ವ್ಯಾಪಾರಗಳನ್ನು ಶುರು ಮಾಡಿಕೊಳ್ಳೋದಕ್ಕೆ ಈ ವರ್ಷ ನಿಮಗೆ ತುಂಬ ಚೆನ್ನಾಗಿರುವಂಥದ್ದು ಸ್ನೇಹಿತರೆ. ಪಾಲುದಾರಿಕ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರಿಗೂ ಅನುಕೂಲತೆಗಳು ಮತ್ತು ಮಾಡಬೇಕು ಅಂತ ಅಂದುಕೊಂಡಿರುವಂಥವರಿಗೂ ಸಹ ಅನುಕೂಲಗಳು ಹೆಚ್ಚಿಗೆ ಇದ್ದಾವೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು ಸಿಗುವಂಥದ್ದು ಶುಭವಾದ ವರ್ಷ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಇರುವಂಥವರಿಗೆ ವಿಶೇಷವಾದಂಥ ಗೌರವ, ಸ್ಥಾನಮಾನಗಳು ಪ್ರಾಪ್ತಿ ಉಂಟಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಇದ್ದಂಥ ಅನೇಕ ಅಡೆತಡೆಗಳು ಹೋಗುವಂಥದ್ದು ಮತ್ತು ಕಾರ್ಯಕ್ಷೇತ್ರದಲ್ಲಿರುವಂಥ ಶತ್ರುಗಳನ್ನು ನೀವು ನಿವಾರಣೆ ಮಾಡಿಕೊಳ್ತೀರಿ ಈ ವರ್ಷ ಅಂತ ಹೇಳ್ಬೋದು. ಮತ್ತು ಅವರನ್ನು ನಿಗ್ರಹಿಸುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು 2026ರಲ್ಲಿ ಸಿಗ್ತಾ ಇದೆ. ಮತ್ತು ಉದ್ಯೋಗದ ರಂಗದಲ್ಲಿ ಉತ್ತಮವಾದಂಥ ಪ್ರಶಸ್ತಿಗಳನ್ನು ಸಹ ನೀವು ಪಡ್ಕೊಳ್ಬಹುದು. ಇನ್ನು ಹಲವಾರು ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳು, ಎಲ್ಲ ರಂಗದ ವ್ಯಾಪಾರಗಳಿಗೂ ಮಿಥುನ ರಾಶಿಯಲ್ಲಿ ಹುಟ್ಟಿ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿರಿ. ಹೆಚ್ಚಿನ ಲಾಭಗಳನ್ನು ಈ ವರ್ಷ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಜುಲೈ ತಿಂಗಳಲ್ಲಿ ಶನಿ ಸ್ವಲ್ಪ ವಕ್ರನಾಗಿರುವುದರಿಂದ ಆಗಿ ರುಜು ಮಾರ್ಗಕ್ಕೆ ಬರುವವರೆಗೂ ಸಹ ಕೆಲ ವಾರಗಳು ನೀವು ಏನು ಮಾಡಬೇಕು, ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಮಾಸ ಭವಿಷ್ಯ ತಿಳಿಸುವಂಥದ್ದು ಸಂದರ್ಭದಲ್ಲಿ ಅದನ್ನು ತಿಳಿಸ್ತಾ ಹೋಗ್ತೀರಿ. ಕೆಲಸದಲ್ಲಿ ಹೆಚ್ಚಳ ಸಮಯವನ್ನು ನೀವು ಖರ್ಚು ಮಾಡಬೇಕಾಗುತ್ತೆ. ಉನ್ನತ ಸ್ಥಾನಕ್ಕೆ ಬಡ್ತಿ ಸಿಗುವಂಥದ್ದು. ಉದ್ಯೋಗದಲ್ಲಿ ತುಂಬ ದಿವಸಗಳಿಂದ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಹೀಗೆ ಕೆಲವು ತಾಪತ್ರಯಗಳು ಅನುಭವಿಸ್ತಾ ಇದ್ದೀರಿ. ಅಂಥ ಯೋಚನೆಗಳು ಮಾಡುವಂಥವರಿಗೆ
ಈ 2026 ಉತ್ತಮವಾಗಿದೆ ಅಂತಲೇ, ಉತ್ತಮ ಫಲಗಳಿದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ ಸ್ನೇಹಿತರೆ. ಎಲ್ಲವೂ ಸಹ ಅನುಕೂಲಕರವಾದ ವಾತಾವರಣದಲ್ಲಿ ನಿಮಗೆ ಇದೆ. ನೀವು ಉಪಯೋಗಿಸಿಕೊಳ್ತಾ ಹೋಗಿ. ಶುಭವಾದ ವಾತಾವರಣ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ನೀವೇನಾದರೂ ಹೊಸ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂತಂದರೆ ಮಾಡ್ಕೊಳ್ಳಿ, ಎಲ್ಲ ಅನುಕೂಲ ಆಗುತ್ತೆ. ಅದರಲ್ಲೂ ಈ ನೆಟ್ವರ್ಕಿಂಗ್ ಕೆಲಸಗಳನ್ನು ಮಾಡುವಂಥವ್ರಿಗೆ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥವ್ರಿಗೂ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥವ್ರಿಗೆ ಹೆಚ್ಚಿನ ಧನ ಲಾಭಗಳು ಬರುತ್ತೆ. ಇನ್ನು ಹಣಕಾಸಿನ ಭವಿಷ್ಯ ಯಾವ ರೀತಿಯಾಗಿದೆ, ಹಣಕಾಸಿನ ಜಾತಕ ಯಾವ ಸ್ಥಿತಿನಲ್ಲಿದೆ ಅಂತ ನೋಡೋದಾಯಿತು ಅಂತ ಹೇಳಿದರೆ, ಪ್ರಾಥಮಿಕವಾಗಿ ನಿಮಗೆ ಮೇ ತಿಂಗಳಿನವರೆಗೂ ಒಂದು ಸ್ವಲ್ಪ ಮಟ್ಟಿಗೆ ಗುರುವಿನ ಸ್ಥಾನ ಬದಲಾವಣೆ ಆಗೋವರೆಗೂ ಸಹ ನಿಮಗೆ ಖರ್ಚುಗಳು ಹೆಚ್ಚಿಗೆ ಇದ್ದಿದ್ದೆ, ಆದರೆ ಸಂಪಾದನೆ ಆಗ್ತಾ ಇರುತ್ತೆ. ಉಳಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಗುರುವಿನ ಶುಭ ಸ್ಥಾನದ ಪರಿವರ್ತಿತ ನಂತರದಲ್ಲಿ ನಿಮಗೆ ಉಳಿಕೆಯೂ ಆಗುತ್ತೆ ಸ್ನೇಹಿತರೆ. ಒಂದಿಷ್ಟು ಕ್ರೋಢೀಕರಣ ಅಂದರೆ ಉಳಿಸ್ತೀರಾ, ಮಾಡ್ಕೋತೀರಿ. ಮನಸ್ಸಿಗೆ ಬಹಳ ಸಂತೋಷವಾದ ವಾತಾವರಣ ಇರುತ್ತೆ. ನಿಮ್ಮ ವೃತ್ತಿ, ಪ್ರಯಾಣ, ಆರೋಗ್ಯ ಮತ್ತು ಹಳೆ ಸಾಲಗಳನ್ನು ತೀರಿಸಿಕೊಳ್ಳುವಂಥದ್ದು, ಈ ರೀತಿಯಾದ ಶುಭ ಖರ್ಚುಗಳ ಜೊತೆಗೆ ಒಂದಷ್ಟು ಕ್ರೋಢೀಕರಣವೂ ಸಹ ಆಗುವಂಥದ್ದು ಆಗುತ್ತೆ. ವರ್ಷದ ಆರಂಭದಲ್ಲಿ ಹೊಸದಾಗಿರ್ತಕ್ಕಂಥ ಉದ್ದಿಮೆಗಳನ್ನು ಮಾಡಿಕೊಳ್ಳೋದಕ್ಕೂ ಅನುಕೂಲಕರವಾದ ವಾತಾವರಣ. ಒಂದಿಷ್ಟು ಹೂಡಿಕೆಗಳನ್ನು ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ಮುಂದಿನ ದಿನಮಾನಗಳಲ್ಲೂ ಸಹ ನಿಮಗೆ ಅನುಕೂಲವಾಗುತ್ತೆ. ಉತ್ತಮವಾದಂಥ ಆರ್ಥಿಕ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ನೀವು ತಗೊಳ್ಳೋದ್ರಿಂದ, ಸರಿಯಾದ ಮಾರ್ಗಸೂಚಿಯನ್ನು ಅನುಸರಿಸಿ ತಗೊಳ್ಳೋದ್ರಿಂದ ನಿಮಗೆ ನೂತನ ಹೂಡಿಕೆಗಳಲ್ಲಿ ಲಾಭವನ್ನು ಸಹ ನೋಡ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇನಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಏನಾದರೂ ಹೂಡಿಕೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇದೆ. ಆದರೆ ಪ್ರತಿ ಬಾರಿ ಶೇರ್ ಮಾರ್ಕೆಟ್ ಅಂತ ಬಂದಾಗ ನಾವು ಹೇಳ್ತಾನೆ ಇರ್ತೀವಿ, ಅದರ ಆಳ ಗಂಧ ಗಾಳಿ ಗೊತ್ತಿದ್ರೆ ಮಾತ್ರ ಕೈ ಹಾಕಿ. ಎಷ್ಟೋ ಜನ ಗೊತ್ತಿದ್ರೂ ಸಹ ಕೈ ಸುಟ್ಕೊಂಡಿರೋ ತುಂಬ ಜನ ಇದ್ದಾರೆ. ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗೋದು ಬೇಡ. ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಾಗಿರಿ. ಇನ್ನು ಮೇ ತಿಂಗಳ ಕಳೆದ ನಂತರದಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಕಾಲಘಟ್ಟದಲ್ಲಿ ಒಂದಷ್ಟು ಶುಭ ರೀತಿಯಾದಂಥ ಖರ್ಚುಗಳು ಸಹ ನಿಮ್ಮ ಕೈಯಲ್ಲಿ ಇರುತ್ತೆ. ಅಂದರೆ ಮನೆಯಲ್ಲಿ ಹಿರಿಯರಿಗೆ ಆಗುವಂಥ ಶುಭ ಕಾರ್ಯಗಳಾಗಿರ್ಬೋದು, ಅಥವಾ ಮನೆ ಮಕ್ಕಳಿಗೆ ಮದುವೆಗಳಾಗಿರ್ಬೋದು, ಅಥವಾ ಬೇರೆ ಇನ್ಯಾವುದೋ ದೇವರ ಪೂಜೆಗಳು, ಸಮಾರಾಧನೆಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಶುಭ ಖರ್ಚುಗಳು ಸಹ ಬರುತ್ತವೆ. ಬಹಳ ಸಂತೋಷದಾಯಕವಾದಂಥ ವಾತಾವರಣವನ್ನು ಸಹ ನೀವು ಅನುಭವಿಸುತ್ತೀರಿ. ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಕಂಡ ಕನಸುಗಳು ನನಸಾಗಿ ಮನಸ್ಸಿಗೆ ನೆಮ್ಮದಿ ಮೂಡ್ತಕ್ಕಂಥ ಶುಭವಾದ ವರ್ಷ ಅಂದರೆ 2026 ನಿಮಗೆ ಬಹಳ ಅನುಕೂಲತೆಗಳಿದ್ದಾವೆ ಸ್ನೇಹಿತರೆ. ಎಲ್ಲೋ ಮಧ್ಯದಲ್ಲಿ 1-2-3 ತಿಂಗಳುಗಳ ಕಾಲ ಸ್ವಲ್ಪ ಏರಿಳಿತಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನು ಆಯಾ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸಿಕೊಡ್ತೀನಿ. ಸೊ ಹಾಗಾಗಿ ಈ ಮಾಸ ಭವಿಷ್ಯ ವಿಡಿಯೋವನ್ನು ಸಹ ನೀವು ತಪ್ಪದೆ ನೋಡ್ತಾ ಇರಿ. ಒಟ್ಟಾರೆ 2026 ಆರ್ಥಿಕ ಭವಿಷ್ಯ ನಿಮಗೆ ಬಹಳ ಶುಭದಾಯಕವಾಗಿರುತ್ತೆ. ವ್ಯಾಪಾರ, ವ್ಯವಹಾರ, ವೃತ್ತಿ, ಉದ್ಯೋಗದಲ್ಲಿ ಏಳಿಗೆಯ ಜೊತೆಗೆ ಒಂದಷ್ಟು ಖರ್ಚುಗಳು ಇದ್ದು ಅದು ಸಹ ನಿಮಗೆ ಅನುಕೂಲವನ್ನೇ ಕೊಡುತ್ತೆ. ಏನು ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಮುಂದಿನ ವಿಚಾರವನ್ನು ಗಮನಿಸಿದ್ದಾಯಿತು ಅಂತಲೇ, ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ ಯಾವ ರೀತಿಯಾಗಿರುತ್ತೆ ಅಂದರೆ, ಈ ವರ್ಷ ಬಹಳ ಶುಭದಾಯಕವಾಗಿದೆ. ಪ್ರೇಮ ಸಂಬಂಧಗಳಲ್ಲಿ ಇರುವಂಥವರಿಗೆ ಬಹಳ ಶೀಘ್ರ ವಿವಾಹ ಪ್ರಾಪ್ತಿಯ ಯೋಗ. ಮದುವೆ ದೃಷ್ಟಿಕೋನದಲ್ಲೂ ಸಹ ಚೆನ್ನಾಗಿ ಪ್ರೀತಿ, ಪ್ರೇಮ, ವಿವಾಹದಲ್ಲೂ ನಿಮಗೆ ಅನುಕೂಲ ಜಾಸ್ತಿ ಇದ್ದಾವೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಇಚ್ಛೆಯ ಸಂಗಾತಿ ದೊರೆಯತಕ್ಕಂಥ ವರ್ಷ. ಪ್ರೇಮನು ಚೆನ್ನಾಗಿದೆ. ವೈವಾಹಿಕ ಜೀವನದಲ್ಲಿ ಇದ್ದಂಥ ಅನೇಕ ಗೊಂದಲಗಳು, ತಾಪತ್ರಯಗಳು ನಿವಾರಣೆಯಾಗಿ ಒಂದು ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಕೌಟುಂಬಿಕ ಜೀವನವನ್ನು ನೋಡೋದಾಯಿತು ಅಂತ ಹೇಳಿದರೆ, ಮಿಥುನ ರಾಶಿಯವರಿಗೆ ಇದ್ದಂತಹ ಎಲ್ಲ ಕಷ್ಟಗಳು ಕಳೀತು ಅಂತಾನೆ ಅರ್ಥ. ಸೊ ಹಾಗಾಗಿ 2026 ವಿಶೇಷವಾದಂತಹ ಈ ವರ್ಷ ನಿಮಗೆ ಬಹಳ ನೆಮ್ಮದಿಯನ್ನು, ಸಂತೋಷವನ್ನು ಅನುಗ್ರಹ ಮಾಡುವಂಥದ್ದು ಇದು ಈ ವರ್ಷ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ವರ್ಷ ಭವಿಷ್ಯವನ್ನು ಮತ್ತು ಮಾಸ ಭವಿಷ್ಯ ಕೂಡ ನಾನು ತಿಳಿಸ್ತಾ ಇರ್ತೀನಿ. ಈ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಂದು ರಾಶಿ ಬಗ್ಗೆನೂ ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಮಿಥುನ ರಾಶಿಯವರಿದ್ದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ನಿಮ್ಮ ರಿಲೇಷನ್ಗೂ ಶೇರ್ ಮಾಡಿ. ಎಲ್ಲರಿಗೂ ವಿಷಯ ತಿಳಿಲಿ. ಎಲ್ಲರೂ ಒಳ್ಳೆಯದನ್ನು, ಯಾರೆಲ್ಲ ಒಳ್ಳೆಯದಾಗಬೇಕು ಅನ್ಕೋತಿರೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ದೇವರಲ್ಲಿ. ಓಕೆ, ಸೊ ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೇಳಿದಾಗೆ ಲೈಕ್, ಕಮೆಂಟು ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ.
ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಒಳ್ಳೆಯದಾಗಲಿ ಎಲ್ಲರಿಗೂ.